ಒಪ್ಪಿಗೆ ಮೇಲೆ ಮಾಡಿದ್ರು, ಬೇರೆ ಆಮಿಷ ಒಡ್ ಮಾಡಿದ್ರು, ಆತಂದು ಕೂಡ ಕೆಟ್ಟ ಕೆಲಸ, ಆತಂದು ಕೆಟ್ಟ ಕೆಲಸ. ಹಂಚಿಕೆ ಮಾಡಿದಂಥದ್ದು ಕೃತ್ಯ ಇದು ಒನ್ ಅಂಡ್ ಓನ್ಲಿ ಹಾಸನದ ಮಾಜಿ ಶಾಸಕರ ಕಡೆಯವರು ಜನ. ಒಂದು ದಿವಸ ಮಾಜಿ ಶಾಸಕರದ ಒಂದು ಇಂಟರ್ವ್ಯೂ ನಾನು ನೋಡಿದ್ದೀನಿ. ಓಕೆ, ಅವ್ರು ಹೇಳ್ತಾರೆ 15,000-25,000 ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಲೆಕ್ಕ ಸಿಕ್ಕಿದ ಮೇಲೆ ಎಲ್ಲಿ ಆ ಪೆನ್ ಡ್ರೈವ್ ಲೆಕ್ಕ ಹಾಕಿದ್ರು, ಎಲ್ಲಿ ಪ್ರಿಂಟ್ ಆಯಿತು ಏನು ಅಂತ ಅವ್ರಿಗೆ ಗೊತ್ತಿರ್ತದೆ, ಹೌದಲ್ವಾ? ಅದು ವಿಚಾರಣೆ ಮಾಡಿದ್ರೆ ಎಲ್ಲಿ ಪ್ರಿಂಟ್ ಆಯಿತು, ಎಲ್ಲಿ ಹಂಚಿದ್ರು, ಯಾರು ಹಂಚಿದ್ರು ಸಿಗ್ತದಲ್ಲ. ಈಗ SIT ವಿಚಾರಣೆ ಮಾಡ್ಬೋದಲ್ಲ, ಹಾಗಾದ್ರೆ ಮಾಡ್ಬೋದು, ಕರೆಕ್ಟ್ ಆದರೆ ಅರೆಸ್ಟ್ ಕೂಡ ಮಾಡ್ಬೋದು. ಅದು SIT ಸಂಸ್ಥೆ ಕಾನೂನು ಪ್ರಕಾರ ಏನು ಮಾಡ್ಬೇಕೋ ಮಾಡ್ಬೋದು. ಈಗ ಅವ್ರು ಹೇಳಿದ್ದಾರೆ ಒಂದು ದಿವಸ 25,000ಕ್ಕೂ ಅಧಿಕ ಆಗಿದೆ ಅಂತ ಪ್ರೆಸ್ಸಲ್ಲಿ ಹೇಳಿದ್ದಾರೆ. 1.5 ಲಕ್ಷ ಜನ, 15 ಲಕ್ಷ ಜನ ಅಲ್ವಾ? ಎಲ್ಲ ಅಷ್ಟೊಂದು ಲೆಕ್ಕ ಅವ್ರನ್ನು ಅರೆಸ್ಟ್ ಮಾಡ್ತೀರಾ, ಅವ್ರನ್ನು ಕರ್ಕೊಂಡು ಬಂದು ಕೂರಿಸ್ತೀರಾ ಅಂದ್ರೆ ಅಷ್ಟು ಲೆಕ್ಕ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆಯಲ್ಲ.